ಶಕ್ತಿ ಬಂತು ರಾಧಾಕೃಷ್ಣನು. ಅಂತಹವರ ಪ್ರತಿನಿಧಿಯಾಗಿರ್ತಕ್ಕಂಥ ನೀವುಗಳು ನಮ್ಮ ಒಳಗಡೆ ಶಕ್ತಿನ ಬೆಳೆಸ್ಕೊಳ್ಳೋದ್ರಲ್ಲಿ ಕೇವಲ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇಂತಹ ಒರಳಿ ಪಾಠವನ್ನು ಅಷ್ಟೇ ಮಾಡಿಕೊಂಡದ್ದೇ ಆದರೆ ಅವರು ಹೇಳಿದಾಗೆ ಇವತ್ತಿನ ಗೂಗಲ್ ಮತ್ತು ಕಂಪ್ಯೂಟರ್ಗಳು ನಮ್ಮ ಮೇಷ್ಟ್ರುಗಳಿಗಿಂತ ತುಂಬ ಚೆನ್ನಾಗಿ ಪಾಠ ಮಾಡ್ತವೆ. ಮಕ್ಕಳಿಗೆ ವಿಶೇಷವಾದದ್ದು ಏನೋ ಒಂದು ಇದೆ ಅಂತ ಗೊತ್ತಾಗಬೇಕು ಅಂತಂದರೆ ಆ ಮಕ್ಕಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಅವರಿಗೆ ದರ್ಶಿಸುವ, ಹೊರಗಿನ ಪುಸ್ತಕದ ಜ್ಞಾನದ ದರ್ಶನ ಮಾಡಿಸ್ತಕ್ಕಂಥದ್ದಲ್ಲ, ತನ್ನ ಒಳಗಡೆ ಇರ್ತಕ್ಕಂಥ ಶಕ್ತಿನ ಆಯಾ ಹುಡುಗರಿಗೆ ಒಂದು ಮಿರರ್ ರೀತಿಯಲ್ಲಿ ತೋರಿಸ್ತಕ್ಕಂಥ ಕೆಲಸವನ್ನು ಯಾವ ಟೀಚರ್ ಮಾಡ್ತಾರೋ ಅವರು ಸದಾ ಕಾಲಕ್ಕೂ ಕೂಡ ಉಳ್ಕೊಳ್ತಾರೆ. ಹಿಂದೆ ಗುರುಕುಲದಲ್ಲಿ ನೋಡಿ, ಕಾರ್ಡ್ನಲ್ಲಿ ಟೀಚರ್ ಕುಳಿತಿರ್ತಿದ್ರು, ಬಡವರು ಬಲ್ಲಿದರು ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಹೋಗಿ 12-13ನೇ ವಯಸ್ಸಿನಲ್ಲಿ ಹೋಗಿ ಪಾಠಕ್ಕೆ ಹೋಗ್ತಿದ್ರು. 12 ವರ್ಷಗಳ ಕಾಲ ಅಪ್ಪ ಅಮ್ಮಂದ್ರ ಹತ್ರ ಕಲಿತು ಮುಂದಿನ 12 ವರ್ಷದ ವಿದ್ಯಾಭ್ಯಾಸಕ್ಕೋಸ್ಕರ ಮಕ್ಕಳು ಗುರುಕುಲಕ್ಕೆ ಕಾಡಿಗೆ ಹೋಗ್ತಿದ್ರು. ಓದಂಥ ಮಕ್ಕಳು ಮುಗ್ಧರಾಗಿ ಹೋಗ್ತಾಯಿದ್ರು, ಬರಬೇಕಾದ್ರೆ ಜ್ಞಾನಿಗಳಾಗಿ ಈಚೆಗೆ ವಾಪಸ್ ಬರ್ತಾಯಿದ್ರು. ಬಂದಂತಹ ಮಗು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ವಿವಿಧ ಸ್ತರಗಳನ್ನು ಆಯ್ಕೆ ಮಾಡ್ಕೊಳ್ತಾಯಿದ್ರು. ಆದರೆ ಇವತ್ತಿಗೇನಾಗ್ತಾಯಿದೆ, ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಮಕ್ಕಳು ತುಂಬ ಸುಂದರವಾಗಿ ಹೋಗ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಕಲ್ತು ಬಂದ ಮೇಲೆ ಏನೇನೋ ಆಗ್ತಾರೆ. ಅದು ಆಗಬಾರ್ದು ಅಂತಂದರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆಧುನಿಕ ವಿದ್ಯೆಯ ಜೊತೆಯಲ್ಲಿ ಆಧ್ಯಾತ್ಮಿಕ ವಿದ್ಯೆ ಅಂದ ತಕ್ಷಣ ಕೆಲವರು ಮೂಗು ಮುರಿತಾರೆ. ಮೂಗು ಅಂದರೆ ಈ ಮೂಗು ಮುರಿಯೋದಲ್ಲ, ಒಂಥರ ಸೇಂಡ್ರಸ್ತಾರೆ ಅವರು. ಎಂಥದಪ್ಪ, ನಮ್ಮಲ್ಲೇ ಎಷ್ಟೋ ಸಲ ಹೇಳ್ತಾರೆ, ಸ್ವಾಮೀಜಿ ನಾವು ನಿಮ್ಮ ಶಾಲೆಗೆ ಕಳಿಸ್ತಕ್ಕಂಥದ್ದು ಮಕ್ಕಳನ್ನು ಒಬ್ಬ ಡಾಕ್ಟರೋ, ಇಂಜಿನಿಯರು, IAS, IPS ಮಾಡಲಿಕ್ಕೋಸ್ಕರ ಕಳಿಸ್ತಾ ಇದ್ದೀವಿ ಹೊರತು ನಿಮ್ಮ ಹಾಗೆ ಸನ್ಯಾಸಿಗಳನ್ನ ಮಾಡಲಿಕ್ಕೆ ಕಳಿಸ್ತಾ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಸೆಡ್ ದಟ್ ಯು ಪೀಪಲ್ ಹ್ಯಾವ್ ಬಿನ್ ದ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್. ಟೀಚಿಂಗ್ ದ ಸ್ಪಿರಿಚುಯಾಲಿಟಿ ಈಸ್ ನಾಟ್ ಟು ಮೇಕ್ ಒನ್ ಟು ಎ ಸನ್ಯಾಸಿ, ರ್ಯಾದರ್ ಟು ಮೇಕ್ ಒನ್ ಸೆಲ್ಫ್ ಟು ಬಿ ಅವೇರ್ ಆಫ್ ಈಸ್ ಓನ್ ಸೆಲ್ಫ್. ತನ್ನನ್ನು ತಾನು ಹರಿಲಿಕ್ಕೋಸ್ಕರ ಆಧ್ಯಾತ್ಮಿಕ ಒಂದು ವಿದ್ಯೆ ಇದೆ ಹೊರತು ಒಬ್ಬ ಸನ್ಯಾಸಿಯನ್ನಾಗಿಯೋ ಮಾಡಲಿಕ್ಕೆ ಅಥವಾ ಇನ್ನೊಂದು ಮಾಡಲಿಕ್ಕೋಸ್ಕರ ಅಲ್ಲ. ಯಾವ ಟೀಚರ್ ಈ ಎಲ್ಲ ಲೌಕಿಕ ಯೂನಿವರ್ಸಿಟಿಯ ಅಥವಾ ಡಿಪಾರ್ಟ್ಮೆಂಟಿನ ಸಿಲೆಬಸ್ಸನ್ನು ಟೀಚ್ ಮಾಡೋದ್ರ ಜೊತೆಯಲ್ಲಿಯೇ ಆ ಹುಡುಗನಿಗೆ ಒಳಗಡೆ ಇರ್ತಕ್ಕಂಥ ಆಧ್ಯಾತ್ಮಿಕ ಒಂದು ಸ್ವರೂಪದ ವಿದ್ಯೆಯನ್ನು ಅದಕ್ಕೆ ಕೊಟ್ಟಂಥ ಹೆಸರು ಆಧ್ಯಾತ್ಮಿಕ ವಿದ್ಯೆ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಕೊಡ್ತೇವೋ, ಅಲ್ಲಿಗೆ ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಎರಡನ್ನೂ ಕೂಡ ಕಲಿಸಿದ್ದೆ ಆದರೆ ಅಂತಹ ಟೀಚರ್ಸ್ಗಳನ್ನು ಅವ ಮುಂದೆ ಬೆಳೆದ ಮೇಲೆ ತುಂಬ ಮಕ್ಕಳು ಇಷ್ಟಪಡ್ತಾರೆ. ಇಲ್ಲ ಅಂತಂದರೆ ಬರೀ ಪಾಠವನ್ನು ಮಾಡಿಕೊಟ್ಟದ್ದೇ ಆದರೆ ಉಪಯೋಗ ಆಗೋದಿಲ್ಲ. ಇನ್ನೊಂದು ಮಾತು, ನಮ್ಮ ಮಕ್ಕಳೇನಾದ್ರೂ ಭವಿಷ್ಯದಲ್ಲಿ ನೀವು ಬರೆದಾಗ ಆತ್ಮಕಥನವನ್ನು ಬರೆದ್ರೆ ಆ ನಮ್ಮ ಮಕ್ಕಳು ಅಂದರೆ ನಮ್ಮ ಹತ್ರ ಓದಂತಹ ಮಕ್ಕಳು ಬರೆದಂಥ ಆತ್ಮಕಥನದಲ್ಲಿ ನಮ್ಮ ಹೆಸರು ಇರಬೇಕು ಅಂತ ಇಷ್ಟ ಆಗುತ್ತೆ ಅಲ್ಲ. ಯಾರಾದ್ರೂ ಬಂದುಬಿಟ್ಟು ಒಬ್ಬ ಇವತ್ತು ಪುಸ್ತಕ ಬಿಡುಗಡೆ ಆಗ್ತಾಯಿದೆ, ಅವನ ಆಟೋಬಯೋಗ್ರಫಿ ರಿಲೀಸ್ ಆಗ್ತಾಯಿದೆ, ಆಟೋಬಯೋಗ್ರಫಿ ರಿಲೀಸ್ ಆಗ್ತಾಯಿದೆ, ಅದರಲ್ಲಿ ನಿಮ್ಮ ಹೆಸರನ್ನ 3-4 ಕಡೆ ಚಿತ್ರಿಸಿದ್ದಾನೆ, ಬರೆದಿದ್ದಾನೆ ಅಂತ ಹೇಳಿದರೆ ಖುಷಿ ಆಗುತ್ತಲ್ಲ. ಖುಷಿ ಆಗೋದೇ ಆದರೆ ಖುಷಿ ಆಗಬೇಕು, ಬೇಸರ ಆಗಬೇಕು. ಇನ್ ವಾಟ್ ವೇ ವಿ ವುಡ್ ಲೈಕ್ ಟು ಬಿ ಸೀನ್ ವೆನ್ ಅವರ್ ಓನ್ ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ರೈಟ್ ಈಸ್ ಓನ್ ಆಟೋಬಯೋಗ್ರಫಿ. ಥಾಮಸ್ ಆಲ್ವಾ ಎಡಿಸನ್ ಪುಸ್ತಕವನ್ನು ಓದಿದ್ದೀರಿ ನೀವು. ಥಾಮಸ್ ಆಲ್ವಾ ಎಡಿಸನ್ ಪುಸ್ತಕವನ್ನು ಓದಲಿಕ್ಕೆ ಹೋದರೆ ಅಲ್ಲಿ ಮೇಷ್ಟ್ರಿಗೆ ಚಿಮಾರಿ ಹಾಕಿದ್ದಾರೆ. ಯಾಕೆ? ಈ ನಿಮ್ಮ ಮಗು, ಹಳೆ ಕತೆ ಇದು, ಈ ನಿಮ್ಮ ಮಗು ನಮ್ಮ ಶಾಲೆಯಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ, ಇಂತಹ ಮಗುವನ್ನು ನಮ್ಮ ಶಾಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಶಾಲೆಗೆ ಮರ್ಯಾದೆ ತರೋದಿಲ್ಲ ಅಂತ ಆಚೆಗೂಡಿಸಿದ್ರು. ಅಂತಹ ಟೀಚರ್ ಹೆಸರು ಕೂಡ ಅಲ್ಲಿದೆ. ಈ ರೀತಿ ನಮ್ಮ ಮಕ್ಕಳ ಜೀವನ ಚರಿತ್ರೆಯಲ್ಲಿ ನಮ್ಮ ಹೆಸರುಗಳು ನಮೂದಿಸ್ಬೇಕಾ? ಇನ್ನೊಬ್ಬ ವಿಜ್ಞಾನಿ ಒಂದು ಸಣ್ಣ ಸೂತ್ರವನ್ನು ಕೊಟ್ಟು ಜಗತ್ತೆಲ್ಲವನ್ನು ಕೂಡ ಬೆಳಗಿದ. ಒಳಿತಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿ ನನ್ನ ಸೂತ್ರವನ್ನು ಅಂತ ಕೊಟ್ಟ. ಆದರೆ ಇವತ್ತು ಒಳಿತಿಗಿಂತ ಹೆಚ್ಚಾಗಿ ವಿಧ್ವಂಸಕಾರಕವಾಗಿರ್ತಕ್ಕಂಥ ಕೆಲಸಗಳಿಗೋಸ್ಕರನೇ ಉಪಯೋಗಿಸ್ತಾ ಇದ್ದೇವೆ. ಯಾವುದ ಸೂತ್ರ? ವಾಟ್ ಈಸ್ ದ ಸ್ಮಾಲೆಸ್ಟ್ ಆಫ್ ದ ಸ್ಮಾಲ್ ಈಕ್ವೇಷನ್ ಆಫ್ ದ ವರ್ಲ್ಡ್. ಅದರ 3 ಇದ್ದಾವೆ. ಒಂದು ಕಡೆ ಎನರ್ಜಿ ಇದೆ, ಈಕ್ವಲ್ಸ್ ಆದಮೇಲೆ ಇನ್ನೆರಡಿದ್ದಾವೆ, ಮಾಸ್ ಮತ್ತು ಬೆಳಕು. 3 ಇರೋದಿಲ್ಲಿ. ಎಡಗಡೆ ಎನರ್ಜಿ ಇದೆ, ಬಲಗಡೆ ಮ್ಯಾಟರ್ ಇದೆ. ಮ್ಯಾಟರು ಜಡ. ಅದು ಜಡವಾಗಿರ್ತಕ್ಕಂಥ ಮ್ಯಾಟರನ್ನು ಶಕ್ತಿಯಾಗಿ ಬದಲಾಯಿಸಬೇಕು ಅಂತಂದರೆ ಈಸ್ ಈಕ್ವಲ್ ಟು ಎಮ್. ನಮ್ಮ ಆಧ್ಯಾತ್ಮದಲ್ಲಿ ಹೇಳ್ತಾರೆ, ಬಿದ್ದಿರ್ತಕ್ಕಂಥ ಕಲ್ಲಿಗೂ ಬೆಳಕಾಗಿರ್ತಕ್ಕಂಥ ಈ ಬೆಳಕಿಗೂ ಯಾವ ವ್ಯತ್ಯಾಸವಿಲ್ಲ. ಅಂದರೆ ಜಡಕ್ಕೂ ಚೈತನ್ಯಕ್ಕೂ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಅದೇ ರೀತಿ ಅಜ್ಞಾನಿಯಾಗಿ ಕಾಣಿಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೂ ಬುದ್ಧನಾಗಿ ಕಾಣಿಸ್ತಾ ಇರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿಗೂ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಅವನಲ್ಲಿ ಅರಳಿಲ್ಲ, ಇವನಲ್ಲಿ ಅರಳಿದೆ. ಮೊಗ್ಗಾಗಿರ್ತಕ್ಕಂಥ ಹೂವಿಗೂ ಈಗಾಗಲೇ ಅರಳಿ
ಪರಿಮಳವನ್ನು ಸೂಸ್ತಾ ಇರ್ತಕ್ಕಂಥ ಪೂರ್ಣ ಬಿರಿದ ಮಲ್ಲಿಗೆಗೂ ಯಾವುದಾದ್ರೂ ವ್ಯತ್ಯಾಸ ಇದೆಯಾ? ಕಾಲದ ವ್ಯತ್ಯಾಸ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಹಳಿದು ಅದು ಅರಳಿದ ತಕ್ಷಣ ಅದು ಕೂಡ ಅದೇ ಆಗ್ತದೆ. ಅದೇ ರೀತಿ ಈಸ್ ಈಕ್ವಲ್ ಟು ಎಮ್ ಆಗಬೇಕು. ಆದರೆ ಐನ್ಸ್ಟೈನ್ ಕೊಟ್ಟ ಇನ್ನೊಂದು ಜೊತೆಯಲ್ಲಿ ಸಿ ಸ್ಕ್ವೇರ್. ಅಂತಹ ವಿಜ್ಞಾನಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕ್ಲಾಸ್ ರೂಮ್ನಲ್ಲಿ ಪ್ರಶ್ನೆಗಳು ಕೇಳ್ತಿದ್ದಂತೆ. ಯಾರಿಗೆ? ಮೇಷ್ಟ್ರುಗಳಿಗೆ. ನೀವೆಲ್ಲರೂ ಕೂಡ ನಿಮಗೇನಾದರೂ ಪ್ರಶ್ನೆಗಳನ್ನ ಕೇಳಿದ್ರೆ ಎಷ್ಟು ಖುಷಿ ಪಡ್ತೀರಲ್ವ? ಅವ್ರ ಅಪ್ಪ ಅಮ್ಮದನ್ನು ಕರೆಸಿ ಖುಷಿಪಟ್ಟು ಹೇಳ್ತೀರಿ, ನಿಮ್ಮ ಮಗು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಹೇಳ್ತೀರಿ. ಆಮೇಲೆ ಮಗುವಿಗೆ ಬೆಂತಡ್ತೀರಿ. ಆಮೇಲೆ ಗೊತ್ತಿಲ್ಲ ಅಂದರೂ ಕೂಡ ಹೋಗಿ ರೆಫರ್ ಮಾಡಿ ಬಂದು ಆತನಿಗೆ ಕ್ಲಾರಿಫೈ ಮಾಡ್ತೀರಿ. ಆದರೆ ದುರಾದೃಷ್ಟವಶಾತ್ ಐನ್ಸ್ಟೈನ್ಗೆ ಅಂಥ ಮೇಷ್ಟ್ರು ಸಿಕ್ಕಿರಲಿಲ್ಲ. ಓಸ್ಟ್ವಲ್ಡ್ ಅಂತಲೇ ಒಬ್ಬ ಮೇಷ್ಟ್ರು. ಐನ್ಸ್ಟೈನ್ ಕೇಳ್ತಾ ಇದ್ದ ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ಆಗದ್ರೆ ಆ ಮೇಷ್ಟ್ರು ಅವನಿಗೆ ಎಷ್ಟು ತೇಜವಧೆ ಮಾಡ್ತಾಯಿದ್ರು ಅಂದರೆ, ಯಾವತ್ತಾದರೂ ಒಂದಿನ ಕ್ಲಾಸ್ಗೆ ಹೋಗಲಿಲ್ಲ ಅಂದರೆ ಐನ್ಸ್ಟೈನ್ ಆ ಮೇಷ್ಟ್ರಿಗೆ ಭಾಳ ಖುಷಿ ಆಗ್ತಿತ್ತಂತೆ, ಸದ್ಯ ಇವತ್ತು ಬಂದಿಲ್ಲ ಅವನು ಅಂತ. ಇಷ್ಟೊಂದು ಪ್ರತಿಭಾಯುಕ್ತವಾಗಿರ್ತಕ್ಕಂಥ ಹುಡುಗ. ಕೊನೆಗೆ ಅವನ ಎಜುಕೇಷನ್ನ ಮುಗಿಸಿ ಈಚೆಗೆ ಬಂದರೆ ಯಾರು? ಐನ್ಸ್ಟೈನ್. ಮುಂದೆ 2 ವರ್ಷಗಳ ಕಾಲ ಆ ಮೇಷ್ಟ್ರು ಅಂತಹ ಪ್ರತಿಭೆ ಇರ್ತಕ್ಕಂಥ ಹುಡುಗನಿಗೆ ಕೆಲಸ ಸಿಗ್ದಂಗೆ ನೋಡ್ಕೊಳ್ತಾರೆ. ಯಾವ ಮಟ್ಟಕ್ಕೆ? ಏನೋ ಹೋದ ಬಿಡು ನಮ್ಮ ಶಾಲೆಯಿಂದ, ಇನ್ಮೇಲೆ ನಮ್ಮ ತಲೆ ತಿನ್ನೋ ತಪ್ಪು ಅಂತನಾರ ಬಿಡ್ಬೋದಾಗಿತ್ತು. ಅಷ್ಟು ಮಾಡಲಿಲ್ಲವ. ಅವ ಎಲ್ಲೆಲ್ಲಿ ಕೆಲಸಕ್ಕೋಸ್ಕರ ಅರ್ಜಿ ಆಗ್ತಾನೋ ಐನ್ಸ್ಟೈನ್ ಅಂಥ ಕಡೆ ಹುಡ್ಕೊಂಡೋಗಿ ಹೇಳ್ತಿದ್ರಂತೆ, ಅವ್ನು ತರಲೇ ಇದ್ದಾನೋ ನೀನು ಕೆಲಸ ಕೊಡಬೇಡಿ ಅಂತ ಹೇಳ್ತಿದ್ರಂತೆ. ಐನ್ಸ್ಟೈನ್ ಜೀವನ ಚರಿತ್ರೆಯಲ್ಲಿ ಆ ಮೇಷ್ಟ್ರ ಹೆಸರು ಕೂಡ ಬರ್ತದೆ. ಯೋಚನೆ ಮಾಡಿ, ನಾವು ಮೇಷ್ಟ್ರುಗಳಾಗಿರ್ತಕ್ಕಂಥವ್ರು ನಮ್ಮ ಹುಡುಗರ ಜೀವನ ಚರಿತ್ರೆಯ ಪುಟಗಳಲ್ಲಿ ಯಾವ ರೀತಿಯ ಹೆಸರು ಬರೋ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ನಮ್ಮ ಮಕ್ಕಳ ಮುಂದೆ ಇರಬೇಕು. ಅಂತಹದೊಂದು ಪ್ರಜ್ಞೆನ ನಾವೆಲ್ಲ ಇಟ್ಕೊಂಡಿದ್ದೀವಿ ಅಂತ ಭಾವಿಸ್ತಾ, ಮಕ್ಕಳಿಗೆ ಗುರುಪೂರ್ಣಿಮೆಗೂ ಇವತ್ತಿನ ಈ ಪೌರ್ಣಿಮೆಗೂ ಅಂದರೆ ಈ ದಿನಾಚರಣೆಗೆ ಇರ್ತಕ್ಕಂಥ ವ್ಯತ್ಯಾಸ ಒಂದೇ. ಈಸ್ ಈಕ್ವಲ್ ಟು MC² ಮಾತನ್ನು ಹೇಳಿದ್ವಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಭೌತ ವಸ್ತುವನ್ನು ಈ ಸೂತ್ರದ ಮುಖಾಂತರ ನಾವು ವಿಭಜಿಸಿದ್ದೇ ಆದರೆ ಬೆಳಕಿನ ಸಂಸರ್ಗದಲ್ಲಿ, ಏಕೆಂದರೆ ಸ್ಕ್ವೇರ್ ಆಫ್ ವೆಲಾಸಿಟಿ ಆಫ್ ಲೈಟ್ ಈಸ್ ಈಕ್ವಲ್ ಟು MC². ಇದರ ಮುಖಾಂತರ ಮಾಡಿದರೆ ಸಾಮಾನ್ಯ ಭೌತ ಕಣವನ್ನು ಒಂದು ಶಕ್ತಿಯಾಗಿ ಬದಲಾಯಿಸಲಿಕ್ಕೆ ಅವಕಾಶ ಇದೆ. C is 3 lakhs km/s. ಇದು ಭೌತ ವಸ್ತು. ಒಂದು ವೇಳೆ ಈ ಭೌತ ವಸ್ತುವಿನ ಮಾರ್ಪಾಟಿನ ಜೊತೆಯಲ್ಲಿಯೇ ಅಂತರಂಗದ ಮಾರ್ಪಾಟು ಕೂಡ ಆಗಬೇಕು ಅಂದರೆ ಈ ಹೊರಗಿನ ಬೆಳಕಿನ ವೇಗ ಸಾಕಾಗೋದಿಲ್ಲ. ಆ ಹೊರಗಿನ ಬೆಳಕಲ್ಲದೆ ಅಂತರಂಗದ ಬೆಳಕನ್ನು ಆ ಮಕ್ಕಳಿಗೆ ಅರಿವು ಮಾಡಿಕೊಟ್ಟದ್ದೇ ಆದರೆ ಅವ ತನ್ನ ಜಡವಾಗಿರ್ತಕ್ಕಂಥ ಅಜ್ಞಾನದ ಶಕ್ತಿಯನ್ನು ಜ್ಞಾನವನ್ನಾಗಿ ಪರಿವರ್ತನೆ ಮಾಡ್ಕೊಂಡು ಬಿಡ್ತಾನೆ. ಇಂತಹ ಬೆಳಕನ್ನು ಯಾವ ಟೀಚರ್ ಮಾಡಿಕೊಡ್ತಾರೋ ಅಂತಹವರು ಕೂಡ ರಾಧಾಕೃಷ್ಣನ ರೀತಿಯಲ್ಲಿ ಕಾಲ ಮತ್ತು ದೇಶಗಳ ಆಚೆಗೂ ಕೂಡ ನೆನಪಿನಲ್ಲಿ ಉಳಿತಾರೆ. ಅಂತಹ ಮಟ್ಟಕ್ಕೆ ನಮ್ಮ ಅಧ್ಯಾಪಕರುಗಳು ತಮ್ಮ ವ್ಯಕ್ತಿತ್ವದ ಎತ್ತರವನ್ನು ಏರಿಸ್ಕೊಂಡಿದ್ದಾರೆ, ಇಲ್ಲ ಅಂತಂದರೆ ಏರಿಸ್ಕೊಳ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಲವಾರು ಶಿಕ್ಷಣ ಸಂಸ್ಥೆಗಳು ಇಲ್ಲಿಗೆ ಬಂದು ತಾವು ಕರೋನಾ ಹೊತ್ತಿನ ಈ ಸಂದರ್ಭದಲ್ಲಿ ಕೂಡ ಅನುಭವಿಸ್ತಾ ಇರ್ತಕ್ಕಂಥ ಭಾವನೆಗಳು, ಟೀಚರ್ಸ್ಗಳು ಪಾಪ ಏನೋ ಇಷ್ಟು ವರ್ಷ ನಮ್ಮನ್ನು ಸಾಕಿದ್ದಾರೆ, ಮಕ್ಕಳುಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ, ಶಾಲೆಗೆ ಸ್ವಲ್ಪ ಕಷ್ಟ ಇದೆ, ಶಾಲೆಯನ್ನು ಬಿಟ್ಟು ನಾವು ಹೋಗಬಾರ್ದು ಅಂತ ಕಾರಣಕ್ಕೋಸ್ಕರ ಆಯಾ ಶಾಲೆಗಳಲ್ಲಿಯೇ ಉಳ್ಕೊಂಡು ಮುಂದೊಂದು ದಿನ ಬೆಳಕಿನ ಬವಣೆಗಳು ಮುಗಿದು ಬೆಳಕಿನ ದಿನಗಳು ಬರಬಹುದು ಅಂತ ಕಾಯ್ತಾ ಕೊಳ್ತಿದ್ರಲ್ಲ, ನೀವು ಕೂಡ ಅಷ್ಟೇ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾಯಿದ್ರಿ. ತುಂಬ ಸಂತೋಷ ಆಗಿದೆ. ಆ ಕಡೆಗೆ ಗಮನವನ್ನು ಕೊಡಬೇಕು ಅಂತ ಹೇಳಿ ಮಾತನಾಡ್ತಾ ಹೋದರೆ ಅದಕ್ಕೇನು ಕೊನೆ ಇರೋದಿಲ್ಲ. ಯಾಕಂದರೆ ನೀವೇ ಮಾತನಾಡೋರಾಗಿರೋದ್ರಿಂದ ನೀವು ನಿಂತರೆ 45 ನಿಮಿಷ ಸತತವಾಗಿ ಮಾತನಾಡ್ತಿರ್ತೀರಿ. ಇಲ್ಲಿ ಬೆಲ್ ಹೊಡೆಯೋರ್ಗು ಮಾತನಾಡ್ತಾನೆ ಇರ್ತೀರಿ. ಆದರೆ ನಮಗೆ ನೀವು ಬೆಲ್ ಹೊಡೆಯೋದಿಲ್ಲ, ಗೊತ್ತಿದೆ. ಇಷ್ಟು ಶ್ರದ್ಧೆಯಿಂದ ಅಷ್ಟೆಲ್ಲ ವಿಚಾರಗಳನ್ನ ನೀವು ತಿಳಿದಿದ್ರೂ ಕೂಡ, ಸಾವಿರ ಸಂಖ್ಯೆಯಲ್ಲಿ ಮಕ್ಕಳುಗಳನ್ನು ನೀವು ಬೆಳೆಸಿದ್ರೂ ಕೂಡ, ಅವರಿಗೆ ಬೆಳಕಿನ ಮಾರ್ಗವನ್ನು ತೋರಿದ್ರೂ ಕೂಡ ಸ್ವಾಮಿಗಳು ಮಾತನಾಡ್ತಿದ್ದಾರೆ, ಎಲ್ಲ ಹಿರಿಯರು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಶ್ರದ್ಧೆಯಿಂದ ಕುಳಿತು ಮಾತುಗಳನ್ನ ಕೇಳಿದಿರಿ. ತುಂಬ ಸಂತೋಷ. ಶಿವರಾಮೇಗೌಡರು ಮತ್ತು ಎಲ್ಲ ಸ್ನೇಹಿತರು ಕೂಡ ಮಾಡಿದಂಥ ಈ ಸೇವೆ ತುಂಬ ಮನನೀಯವಾಗಿರ್ತಕ್ಕಂಥದ್ದು. ಮುಂದೊಂದು ದಿನ ನೀವೆಲ್ಲರೂ ಕೂಡ ಸೇರಿ ಇನ್ನೊಂದು ಬೃಹತ್ತಾಗಿರ್ತಕ್ಕಂಥ ಕರೋನಾ ಮುಗಿದ ನಂತರದಲ್ಲಿ ಒಂದು ದೊಡ್ಡ ಶಿಕ್ಷಕರ ಸಮಾವೇಶ ಅಲ್ಲ, ಅದು ಸತ್ಸಂಗದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಯಾಕೆಂದರೆ ಸಮಾವೇಶ ಅಂದರೆ ಅದು ಅರ್ಥ ಕಳ್ಕೊಂಡ್ಬಿಟ್ಟಿದೆ. ಅದು
ಯಾವ್ಯಾವುದೋ ಸಮಾವೇಶಗಳು ಬರ್ತಿರ್ತವೆ. ಅಂಥ ಸಮಾವೇಶಗಳ ಸತ್ಸಂಗದ ಗುರುವಂದನ ಕಾರ್ಯಕ್ರಮಗಳು ನಿಮ್ಮ ಹೆಸರಿನಲ್ಲಿ ಆಗಲಿ ಅಂತ ಹೇಳ್ತಾ, ಸಂಸ್ಥೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ಶಾಲೆಗಳಲ್ಲಿ ಮಕ್ಕಳಿದ್ರೂ ಕೂಡ ಅವು ನಮ್ಮ ದೇಶದ ಮಕ್ಕಳುಗಳು, ಅವು ಭಗವಂತನ ಮಕ್ಕಳುಗಳು. ಯೇಸು ಕ್ರಿಸ್ತನಿಗೆ ಕೇಳ್ತಾರೆ, ನೀವು ಹೇಳ್ತಿರ್ತೀರಿ, ಇಫ್ ಯು ಕಮ್ ಟು ಮೀ ಐ ವಿಲ್ ಟೇಕ್ ಯು ಇನ್ ಟು ದ ಕಿಂಗ್ಡಮ್ ಆಫ್ ಮೈ ಫಾದರ್ ಅಂತ. ಸೊ ತುಂಬ ಜನ ಇರ್ತಾರೆ, ಇದರಲ್ಲಿ ಯಾರು ಆ ನಿನ್ನ ಅಪ್ಪನ ಸಾಮ್ರಾಜ್ಯಕ್ಕೆ ಹೋಗಲಿಕ್ಕೆ ಯೋಗ್ಯರು ಅಂತ ಕೇಳಿದಾಗ ಏನು ಹೇಳಿದ್ರು ಅವರು? ಎಲ್ಲರೂ ಕೂಡ ಫಿಲಾಸಫರ್ಸು, ಸೈಂಟಿಸ್ಟ್ ಎಲ್ಲರೂ ಇದ್ದರು. ಯೇಸು ಕ್ರಿಸ್ತ ಬರ್ತಾರೆ, ಒಬ್ಬೊಬ್ಬರ ಹತ್ರನೇ ಹೋಗ್ತಾರೆ. ಅವರು ಅಂದ್ಕೊಂಡ್ರು ಐ ಆಮ್ ಬಿಫಿಟಿಂಗ್ ಟು ಗೋ ಟು ಕಿಂಗ್ಡಮ್ ಆಫ್ ಮೈ ಫಾದರ್ ಅಂತ ನನ್ನ ಹೇಳಿ ಸೆಲೆಕ್ಟ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದರು. ಯೇಸು ಕ್ರಿಸ್ತ ಕೆಳಗೆ ಹೇಳೋದು, ಎಲ್ಲರ ಮಧ್ಯದಲ್ಲಿ ತಿರುಗಾಡಿ ಕೊನೆಗೆ ಹೋಗ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ನಮ್ಮನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂತಂದ್ಬಿಟ್ಟು. ಆ ತುದಿನಲ್ಲಿ ಒಂದು ಚಿಕ್ಕ ಮಗು ಇರ್ತದೆ. ಆ ಚಿಕ್ಕ ಮಗುವನ್ನು ಎತ್ತುಕೊಂಡು ಮುಂದಕ್ಕೆ ಬಂದು ಎಲ್ಲರಿಗೂ ಕೂಡ ತೋರಿಸ್ತಾರೆ, ಯಾರಿಗೆ ಈ ಚಿಕ್ಕ ಮಗುವಿನ ರೀತಿಯಲ್ಲಿ ಆಂತರ್ಯದಲ್ಲಿ ಶುದ್ಧವಾದ ಪ್ರೀತಿ ಇದೆಯೋ, ನಿಷ್ಕಲ್ಮಶವಾದ ಪ್ರೀತಿ ಇದೆಯೋ, ಅಂತಃಕರಣ ಇದೆಯೋ, ಅಂತಹ ವ್ಯಕ್ತಿ ಮಾತ್ರ ಭಗವಂತನ ಸಾಮ್ರಾಜ್ಯಕ್ಕೆ ಹೋಗಲಿಕ್ಕೆ ಯೋಗ್ಯ ಆಗ್ತಾನೆ ಅಂತ. ಅಂತಹ ನಿಷ್ಕಲ್ಮಶವಾಗಿರ್ತಕ್ಕಂಥ ಮಕ್ಕಳುಗಳನ್ನು ಈ ದೇಶದ ಶಕ್ತಿಯನ್ನಾಗಿ, ಅವರಿಗೆ ಶಕ್ತಿಯನ್ನಾಗಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಮಸ್ತ ಗುರುಕುಲಕ್ಕೂ ಕೂಡ ಭಗವಂತನ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.